ಡೊನಾಲ್ಡ್ ಟ್ರಂಪ್ ಅವರ ಹತ್ಯೆ ಯತ್ನ ನಡೆದಿತ್ತು. 20 ವರ್ಷದ ಒಬ್ಬ ಯುವಕ ಡೊನಾಲ್ಡ್ ಟ್ರಂಪ್ ಮೇಲೆ ಗುಂಡು ಹಾರಿಸಿದ್ದ. ಕೂದಲೆಳೆಯ ಅಂತರದಲ್ಲಿ ಡೊನಾಲ್ಡ್ ಟ್ರಂಪ್ ಪಾರಾಗಿದ್ದರು. ಅಲ್ಲಿ ನಡೆಯುತ್ತಿರತಕ್ಕಂಥ ವಿದ್ಯಮಾನಕ್ಕೂ ಭಾರತದಲ್ಲಿ ಕೆಲವು ವರ್ಷಗಳಿಂದ ನಡೀತಾ ಇರುವಂತಹ ವಿದ್ಯಮಾನಕ್ಕೂ ಸಾಮ್ಯತೆ ಇದೆಯಾ? ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಸ್ವತಃ ಈ ಹತ್ಯೆ ಯತ್ನವನ್ನ ಖಂಡಿಸಿದರು. ಟ್ರಂಪ್ ಹತ್ಯೆ ವಿಫಲ ಆಗಿದ್ದಕ್ಕೆ ಎಷ್ಟು ಜನ ಬೇಜಾರು ಮಾಡ್ಕೊಂಡಿದ್ದಾರೆ ಗೊತ್ತಾ ಸ್ನೇಹಿತರೆ? ಟ್ರಂಪ್ ಬದುಕ್ಬಿಟ್ನಾ? ಅಯ್ಯೋ ದೇವ್ರೆ, ಇವನನ್ನು ಯಾಕೆ ಉಳಿಸ್ದೆ? ಅವನಿಗೇನು ಬಂದಿತ್ತು? ಸರಿಯಾಗಿ ಗುಂಡುಡಿಯಕ್ಕೆ ಆಗ್ತಿರ್ಲಿಲ್ವಾ? ಟ್ರಂಪ್ ದೇಶಕ್ಕೆ ಮಾರಕ ಅನ್ನುವಂಥ ಮಾತನ್ನು ಆಡಿದರು. ಚೀನಾ ಪ್ರೇರಿತ ಈ ಲೆಫ್ಟ್ ಲಿಬರಲ್ಗಳ ಅಜೆಂಡಾನೇ ಅದು. ಸ್ನೇಹಿತರೆ ನಮಸ್ಕಾರ, ಹೊಸ ದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ಭಾನುವಾರ ಬೆಳಗ್ಗೆ ಏಳ್ತಿದ್ದ ಹಾಗೆ ಭಾರತೀಯರಿಗೆ ಮತ್ತು ಇಡೀ ವಿಶ್ವಕ್ಕೆ ಒಂದು ಆಘಾತಕಾರಿ ಸುದ್ದಿ ತಲುಪಿತ್ತು. ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಹತ್ಯೆ ಯತ್ನ ನಡೆದಿತ್ತು. ಮ್ಯಾಥ್ಯೂ ಕ್ರೂಕ್ಸ್ ಅನ್ನುವಂತಹ 20 ವರ್ಷದ ಒಬ್ಬ ಯುವಕ 150 ಅಡಿ ಹತ್ತಿರದಿಂದ ಡೊನಾಲ್ಡ್ ಟ್ರಂಪ್ ಮೇಲೆ ಗುಂಡು ಹಾರಿಸಿದ್ದ, ಫೈರಿಂಗ್ ಮಾಡಿದ್ದ. ಅದು ಡೊನಾಲ್ಡ್ ಟ್ರಂಪ್ ಅವರ ಕಿವಿಗೆ ತಾಕಿ ಹೋಗಿತ್ತು. ಕೂದಲೆಳೆಯ ಅಂತರದಲ್ಲಿ ಡೊನಾಲ್ಡ್ ಟ್ರಂಪ್ ಪಾರಾಗಿದ್ದರು. ಇದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ನಾನು ಈ ಕೊಲೆಯ ನಂತರದಲ್ಲಿ ಅಮೆರಿಕಾದಲ್ಲಿ ನಡೀತಿರುವಂತಹ ಕೆಲವು ವಿದ್ಯಮಾನಗಳ ಬಗ್ಗೆ ನಿಮ್ಮ ಗಮನವನ್ನು ಸೆಳೆಯೋದಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಅಲ್ಲಿ ನಡೆಯುತ್ತಿರತಕ್ಕಂಥ ವಿದ್ಯಮಾನಕ್ಕೂ ಭಾರತದಲ್ಲಿ ಕೆಲವು ವರ್ಷಗಳಿಂದ ನಡೀತಾ ಇರುವಂತಹ ವಿದ್ಯಮಾನಕ್ಕೂ ಸಾಮ್ಯತೆ ಇದೆಯಾ ಅನ್ನೋದನ್ನು ನಿಮ್ಮ ಮರ್ಜಿಗೆ ಬಿಡ್ತೇನೆ. ಸೊ ಟ್ರಂಪ್ ಹತ್ಯೆ ಯತ್ನ ನಡೆದ ನಂತರದಲ್ಲಿ ಆ ಹತ್ಯೆ ಯತ್ನವನ್ನು ಇಡೀ ಅಮೆರಿಕಾದಲ್ಲಿ ಖಂಡಿಸಲಾಯಿತು. ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಸ್ವತಃ ತಾವೇ ಒಂದು ಪ್ರೆಸ್ ಮೀಟ್ ಕರೆದು ಈ ಹತ್ಯೆ ಯತ್ನವನ್ನು ಖಂಡಿಸಿದರು. ಅಲ್ಲದೆ ತಾನು ಟ್ರಂಪ್ ಜೊತೆ ಮಾತಾಡಿದ್ದೀನಿ, ಅವರ ಆರೋಗ್ಯ ವಿಚಾರಿಸಿದ್ದೀನಿ ಅನ್ನುವಂಥ ಮಾತನ್ನು ಹೇಳಿದರು. ವಿಶ್ವದ ಅನೇಕ ನಾಯಕರು ಈ ಬಗ್ಗೆ ಖಂಡನೆಯನ್ನು ವ್ಯಕ್ತಪಡಿಸಿದರು. ಆದರೆ ರಿಪಬ್ಲಿಕನ್ ಪಕ್ಷದ ಕೆಲವು ಗಣ್ಯರು, ಸಂಸದರು ಟ್ರಂಪ್ ಮೇಲಿನ ಈ ಹತ್ಯೆ ಯತ್ನವನ್ನು ತಮ್ಮದೇ ಆದ ರೀತಿಯಲ್ಲಿ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ನಾನು ಒಂದು 3-4 ಜನದ ಉದಾಹರಣೆಯನ್ನು ನಾನು ನಿಮ್ಮ ಮುಂದೆ ಇಡ್ತೇನೆ. JD ವ್ಯಾನ್ಸ್ ಅನ್ನುವಂಥ ಒಬ್ಬ ರಿಪಬ್ಲಿಕನ್ ಪಕ್ಷದ ನಾಯಕ. ಅವರು ಟ್ವೀಟ್ ಮಾಡ್ತಾರೆ, ಇದು ಪ್ರತ್ಯೇಕ ಘಟನೆ ಅಲ್ಲ, ದಿಸ್ ಈಸ್ ನಾಟ್ ಅನ್ ಐಸೋಲೇಟೆಡ್ ಇನ್ಸಿಡೆಂಟ್. ಚುನಾವಣಾ ಪ್ರಚಾರದಲ್ಲಿ ಶುರುವಾದಂತಹ ದ್ವೇಷ ಭಾಷಣದ ಫಲಶ್ರುತಿಯೇ ಈ ಹತ್ಯೆ ಯತ್ನ ಅನ್ನುವಂಥ ಮಾತನ್ನು JD ವ್ಯಾನ್ಸ್ ಹೇಳ್ತಾರೆ. ಮೈಕ್ ಕಾಲಿನ್ಸ್ ಅನ್ನುವಂಥ ಒಬ್ಬ ಸಂಸದ ಹೇಳ್ತಾರೆ, ಟ್ರಂಪ್ ಹತ್ಯೆಗೆ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಅವರೇ ಪ್ರಚೋದಿಸಿದರು, ಜೋ ಬೈಡನ್ ಅವರ ವಿರುದ್ಧವೇ ಕೇಸು ದಾಖಲಾಗಬೇಕು ಅನ್ನುವಂಥ ಖಾರವಾದ ಮಾತನ್ನು ಅವರು ಹೇಳ್ತಾರೆ. ಇನ್ನು ವಿವೇಕ್ ರಾಮಸ್ವಾಮಿ, ರಿಪಬ್ಲಿಕನ್ ಪಕ್ಷದ ಅತಿದೊಡ್ಡ ನಾಯಕರಲ್ಲಿ ಒಬ್ಬರು, ಭಾರತೀಯ ಮೂಲದ ರಾಜಕಾರಣಿ. ಅವರು ಏನು ಹೇಳ್ತಾರೆ, ಈ ಮೊದಲು ಟ್ರಂಪ್ ವಿರುದ್ಧ ಕೇಸ್ ದಾಖಲಾಗುತ್ತೆ, ಆಮೇಲೆ ಅವರನ್ನು ಚುನಾವಣೆಯಲ್ಲಿ ನಿಲ್ಲದ ಹಾಗೆ ತಡೆಯೋಕೆ ಪ್ರಯತ್ನ ಮಾಡಲಾಗುತ್ತೆ, ಈಗ ಅವರ ಜೀವವನ್ನೇ ತೆಗೆಯುವಂಥ ಪ್ರಯತ್ನವನ್ನು ಮಾಡಲಾಗಿದೆ. ಚುನಾವಣಾ ಪ್ರಚಾರದಿಂದ ಹಿಡಿದು ಇಲ್ಲಿಯವರೆಗೆ ಟ್ರಂಪ್ ವಿರುದ್ಧ ಮಾಡಲಾದಂತಹ ದ್ವೇಷ ಭಾಷಣದ ಫಲಶ್ರುತಿಯೇ ಈ ಘಟನೆ ಅನ್ನುವಂಥ ಮಾತನ್ನು ವಿವೇಕ್ ರಾಮಸ್ವಾಮಿ ಹೇಳ್ತಾರೆ. ತುಳಸಿ ಗಬ್ಬರ್ಡ್, ಇನ್ನೊಬ್ಬ ಭಾರತೀಯ ಮೂಲದ ಸಂಸದೆ, ಅವರು ಹೇಳ್ತಾರೆ, ಟ್ರಂಪ್ ಅವರನ್ನು ಸರ್ವಾಧಿಕಾರಿ ಅನ್ನುವಂಥ ಆರೋಪದಿಂದ ಜರಿಯಲಾಗ್ತಾ ಇತ್ತು. ಇಡೀ ಪ್ರಚಾರದುದ್ದಕ್ಕೂ ಈ ರೀತಿಯ ದ್ವೇಷ ಭಾಷಣವನ್ನು ಟ್ರಂಪ್ ವಿರುದ್ಧ ಮಾಡಲಾಯಿತು. ಇದರ ಪರಿಣಾಮವೇ ಯುವಕರ ಮನಸ್ಸು ಹಾಳಾಗೋಯಿತು. ಅದರ ಪರಿಣಾಮವಾಗಿ ಇವತ್ತು ಟ್ರಂಪ್ ಅವರ ಮೇಲೆ ಹತ್ಯೆ ಯತ್ನ ಆಗಿದೆ. ಇವರೆಲ್ಲ ಯಾಕೆ ಹೀಗೆ ಹೇಳ್ತಾ ಇದ್ದಾರೆ? ಹತ್ಯೆ ಆದ ನಂತರ ಅಮೆರಿಕದ ಸೋಷಿಯಲ್ ಮೀಡಿಯಾದ ಕಡೆ ಒಂದಷ್ಟು ಜನ ಗಮನ ಹರಿಸಿದರು. ಸೋಷಿಯಲ್ ಮೀಡಿಯಾದಲ್ಲಿ ಟ್ರಂಪ್ ಹತ್ಯೆ ವಿಫಲ ಆಗಿದ್ದಕ್ಕೆ ಎಷ್ಟು ಜನ ಬೇಜಾರು ಮಾಡ್ಕೊಂಡಿದ್ದಾರೆ ಗೊತ್ತಾ ಸ್ನೇಹಿತರೆ? ಟ್ರಂಪ್ ಬದುಕ್ಬಿಟ್ನಾ? ಅಯ್ಯೋ ದೇವ್ರೆ, ಇವನನ್ನು ಯಾಕೆ ಉಳಿಸ್ದೆ? ಅವನಿಗೇನು ಬಂದಿತ್ತು? ಸರಿಯಾಗಿ ಗುಂಡುಡಿಯಕ್ಕೆ ಆಗ್ತಿರ್ಲಿಲ್ವಾ? ಈ ಥರದ ಟ್ರಾಲ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸಿಗ್ತವೆ. ಒಂದು ಝಲಕ್ ನೋಡಿ. John Wilkes Booth, if you can hear us, if you are with us, please, John Wilkes Booth, if you're listening, please. Let me get this straight, dumbass! You have a fully reloaded shotgun, but you chose to use a 1-bullet. We're not even sending our best to fucking assassinate. Cause what the hell was that? Lee Harvey Oswald would never, bitch. John Wilkes Booth would never. Sounds like a lot.
Today was like this close to being the best day ever. Also, the person that at Trump at his rally was exercising that right that all those Republicans were fighting for. So, can you really blame him? ಇವರೆಲ್ಲ ಯಾರು ಗೊತ್ತಾ? ಅಮೆರಿಕಾದ ಸೋ ಕಾಲ್ಡ್ ಲೆಫ್ಟ್ ಲಿಬರಲ್ಸ್. ಅಮೆರಿಕಾದ ಯೂನಿವರ್ಸಿಟಿಗಳಲ್ಲಿ ಪ್ರೋ ಪ್ಯಾಲಿಸ್ಟೈನ್ ಪ್ರತಿಭಟನೆಗಳಲ್ಲಿ ತಾವು ತೂರುಕೊಂಡು ಅಲ್ಲಿ ಒಂದಷ್ಟು ಅರಾಜಕತೆ ಸೃಷ್ಟಿಸುವಂತಹ ಒಂದು ದೊಡ್ಡ ಗುಂಪಿನ ಭಾಗ ಇವರು. ಚೀನಾ ಪೋಷಿತ ಮಂಡಳಿ. ಇವರು ಟ್ರಂಪ್ ಸಾಯಬಾರ್ದಾಗಿತ್ತಾ ಅಂತ ಶಾಪ ಹಾಕ್ತಾ ಇದ್ದಾರೆ. ಈ ಫ್ರಿಂಜ್ ಎಲಿಮೆಂಟ್ಸ್ ಬಿಡ್ರಿ, ಅಂಥವ್ರು ಎಲ್ಲ ದೇಶದಲ್ಲಿ ಇರ್ತಾರೆ ಅನ್ನುವಂಥ ಒಂದು ಸಮರ್ಥನೆಯನ್ನು ಇದೇ ಲೆಫ್ಟ್ ಲಿಬರಲ್ಗಳು ಕೊಡ್ತಾರೆ. ಫ್ರಿಂಜ್ ಎಲಿಮೆಂಟ್ಸ್ ಬಿಡಿ, ಮೇನ್ ಸ್ಟ್ರೀಮ್ ಪೊಲಿಟಿಷಿಯನ್ಸ್ ಕೂಡ ಪ್ರಚಾರದ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ವಿರುದ್ಧ ಏನೇನು ಮಾತಾಡಿದರು, ಅದು ಲೆಫ್ಟಿಸ್ಟ್ಗಳಾಗ್ಬೋದು, ಡೆಮಾಕ್ರೆಟ್ಸ್ ಆಗ್ಬೋದು. ನೋಡಿ, You gotta be ready to throw a punch. You have to be ready to throw a punch. Donald Trump, I think you need to go back and punch him in the face. That I thought he should have punched him in the face. Feel like punching him. I'd like to take him behind the gym if I were in high school. If we were in high school, I'd take him behind the gym and beat the hell out of him. No, I wish we were in high school. I could take him behind the gym. I will go and take Trump out tonight. Take him out now. ಬೇರೆ ಬೇರೆ ಪೊಲಿಟಿಷಿಯನ್ಸ್ ಯಾಕೆ, ಸ್ವತಃ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಟ್ರಂಪ್ ಬಗ್ಗೆ ಏನು ಮಾತಾಡಿದರು? ಟ್ರಂಪ್ ದೇಶಕ್ಕೆ ಮಾರಕ ಅನ್ನುವಂಥ ಮಾತನ್ನು ಆಡಿದರು. ಅದನ್ನು ನೋಡಿ. Most importantly, and I mean this from the bottom of my heart, Trump is a threat to this nation. ನೋಡಿದ್ರಲ್ಲ ಸ್ನೇಹಿತರೆ. ಸೊ ಡೊನಾಲ್ಡ್ ಟ್ರಂಪ್ ವಿರುದ್ಧ ಯಾವ ರೀತಿ ದ್ವೇಷ ಭಾಷಣಗಳು ಅಮೆರಿಕದ ಉದ್ದಗಲಕ್ಕೂ ಹರಡಿದ್ವು. ಚೀನಾ ಪ್ರೇರಿತ ಈ ಲೆಫ್ಟ್ ಲಿಬರಲ್ಗಳ ಅಜೆಂಡಾನೇ ಅದು. ತಮಗಾಗದ ರಾಜಕಾರಣಿಯನ್ನು ಇಲ್ಲ ಸಲ್ಲದ ಆರೋಪ ಮಾಡಿ ಅಥವಾ ಆ ಆರೋಪಗಳನ್ನು ವೈಭವೀಕರಿಸಿ ಒಂದಷ್ಟು ದ್ವೇಷ ಭಾಷಣ ಮಾಡೋದು. ಆತ ಸರ್ವಾಧಿಕಾರಿ, ಹಿಟ್ಲರು, ಈ ಥರ. ಆಗ ಆ ಮಾತಿನಿಂದ ಯುವಕರ ಮನಸ್ಸು ಒಂದಷ್ಟು ಇನ್ಫ್ಲುಯೆನ್ಸ್ ಆಗಬೇಕು. ಆ ಯುವಕರು ಆ ರಾಜಕಾರಣಿಗಳ ವಿರುದ್ಧ ಸಿಡಿದೇಳಬೇಕು. ಆ ರಾಜಕಾರಣಿಗಳ ಏಳಿಗೆಯನ್ನು ಯಾವ ಬೆಲೆಯನ್ನು ತೆತ್ತಾದರೂ ಸರಿ ನಿಲ್ಲಿಸುವಂತಹ ಪ್ರಯತ್ನಕ್ಕೆ ಆ ಯುವಕರು ಕೈ ಹಾಕಬೇಕು. ಇದು ಈ ಲೆಫ್ಟ್ ಲಿಬರಲ್ಗಳ ಒಂದು ತಂತ್ರದ ಒಂದು ಭಾಗ. ಈ ಸರ್ವಾಧಿಕಾರಿ, ಡೆಮಾಕ್ರಸಿಯ ಕೊಲೆಗಾರ, ಈ ಥರದ ಪದಗಳನ್ನು ಬಳಸುವಾಗ ನನಗೆ ಭಾರತದ ರಾಜಕಾರಣಿಗಳು ನೆನಪಾಗುತ್ತೆ. ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಸಹ ಭಾರತದ ವಿರೋಧ ಪಕ್ಷಗಳು ಹೀಗೇ ಬಣ್ಣಿಸ್ತವೆ. ನರೇಂದ್ರ ಮೋದಿ ಸರ್ವಾಧಿಕಾರಿ, ನರೇಂದ್ರ ಮೋದಿ ನರಹಂತಕ, ನರೇಂದ್ರ ಮೋದಿ ಪ್ರಜಾಪ್ರಭುತ್ವದ ಕೊಲೆಗಾರ, ನರೇಂದ್ರ ಮೋದಿ ಮಾನವೀಯತೆಗೆ ಒಬ್ಬ ಡೇಂಜರ್ ಮನುಷ್ಯ. ಒಂದಲ್ಲ ಎರಡಲ್ಲ, ಹೀಗೆ ಹೇಳ್ತಾ ಹೋದರೆ ನರೇಂದ್ರ ಮೋದಿಯವರನ್ನು ವಿರೋಧ ಪಕ್ಷಗಳು ಬಣ್ಣಿಸಿರೋದು ನೂರಾರಿದ್ದಾವೆ. ಈ ರೀತಿಯ ಮಾತುಗಳನ್ನು ಯುವಕರು ಕೇಳಬೇಕು. ನಾನು ಆಗಲೇ ಹೇಳಿದ ಹಾಗೆ ಆ ಯುವಕರ ಮನಸ್ಸಿನಲ್ಲಿ ಒಂದು ರೀತಿಯ ಅರಾಜಕತೆ ಸೃಷ್ಟಿ ಆಗಬೇಕು. ಆ ಮೂಲಕ ತಮಗಾಗದ ರಾಜಕಾರಣಿಗಳ ವಿರುದ್ಧ ದೇಶದ ಯುವಕರು ಒಂದು ರೀತಿಯ ದ್ವೇಷ ಭಾವನೆಯನ್ನು ಬೆಳೆಸ್ಕೊಳ್ಬೇಕು. ತಮ್ಮ ವಿರೋಧವನ್ನು ಯಾವ ರೂಪದಲ್ಲಾದರೂ ಅವರು ಪ್ರದರ್ಶಿಸುವಂತಹ ಒಂದು ಮಟ್ಟಕ್ಕೆ ಹೋಗಬೇಕು. ಇದು ಅಮೆರಿಕಾದ ಲೆಫ್ಟ್ ಲಿಬರಲ್ಗಳ ಒಂದು ತಂತ್ರ. ನನಗೆ ಆತಂಕ ಆಗೋದು ಭಾರತದಲ್ಲೂ ಸಹ ಈ ರೀತಿಯ ದ್ವೇಷ ಭಾಷಣ ನಮ್ಮನ್ನು ಎಲ್ಲಿಗೆ ಕರ್ಕೊಂಡು ಹೋಗುತ್ತೆ ಅನ್ನುವಂಥದ್ದು. ಖಲಿಸ್ತಾನವಾದಿಗಳು ಇಂದಿರಾ ಗಾಂಧಿಯನ್ನು ಹತ್ಯೆ ಮಾಡಿದ ಹಾಗೆಯೇ ನರೇಂದ್ರ ಮೋದಿಯವರನ್ನು ಹತ್ಯೆ ಮಾಡ್ತೀವಿ ಅಂತ ಘೋಷಿಸಿದಾಗ, ಆ ಥರದ ಒಂದು ಟ್ಯಾಬ್ಲೋವನ್ನು ಪ್ರದರ್ಶನ ಮಾಡಿದಾಗ ಭಾರತದಲ್ಲಿ ಯಾವ ರೀತಿಯ ಪ್ರತಿಭಟನೆಯೂ ಆಗೋದಿಲ್ಲ. ಅದನ್ನು ನೋಡಿ ಮುಗುಳ್ನಕ್ಕು ಇದರಿಂದ ನಮಗೆ ರಾಜಕೀಯ ಲಾಭ ಅಂತ ಹೇಳಿಕೊಂಡು ಸುಮ್ಮನೆ ಕೂತ್ಕೊಳ್ಳೋರ ದೊಡ್ಡ ದಂಡೇ ಇದೆ. ನರೇಂದ್ರ ಮೋದಿಯವರ ಮೇಲೆ ಯಾವುದೋ ಒಬ್ಬ ವ್ಯಕ್ತಿ ಚಪ್ಪಲಿಯನ್ನು ಎಸಿತಾನೆ. ಈ ರೀತಿ ಯಾವುದೇ ಒಬ್ಬ ವ್ಯಕ್ತಿಯ ಮೇಲೆ ಇರ್ರೆಸ್ಪೆಕ್ಟಿವ್ ಆಫ್ ಪೊಲಿಟಿಕಲ್ ಪಾರ್ಟೀಸ್ ಒಂದು ಚಪ್ಪಲಿ ಎಸೆಯೋದು, ಮೊಟ್ಟೆ ಎಸೆಯೋದು, ಈ ಥರದ್ದು ಒಳ್ಳೆಯದಲ್ಲ ಅನ್ನುವಂಥ ಪ್ರಜ್ಞೆ ರಾಜಕೀಯ ನಾಯಕರಿಗೆ ಇಲ್ಲವೇ ಇಲ್ಲ. ನರೇಂದ್ರ ಮೋದಿ ಅವರ ಹತ್ರ ಚಪ್ಪಲಿ ಎಸೆದಾಗ ರಾಹುಲ್ ಗಾಂಧಿಯವರು ಏನು ಹೇಳ್ತಾರೆ ಗೊತ್ತಾ? ಅಯ್ಯೋ ನೋಡ್ರಿ, ನರೇಂದ್ರ ಮೋದಿಯವ್ರ ಬಗ್ಗೆ ಈಗ ಯಾರಿಗೂ ಭಯನೇ ಇಲ್ಲ. ಖಂಡಿಸಬೇಕಾದ ಜಾಗದಲ್ಲಿ ಇವರು ಉಡಾಫಿಯ ಮಾತುಗಳನ್ನು ಆಡ್ತಾರೆ, ತಮ್ಮ ತೆವಲು ತೀರಿಸಿಕೊಳ್ಳುವಂತಹ ಮಾತುಗಳನ್ನು ಆಡ್ತಾರೆ. ಮತ್ತೊಂದು ಉದಾಹರಣೆಯನ್ನು ಕೊಡ್ತೇನೆ. ಪಂಜಾಬ್ನಲ್ಲಿ ಬ್ರಿಡ್ಜ್ ಒಂದರ ಮೇಲೆ ಪ್ರಧಾನಿಯವರ ಕನ್ವಾಯ್ ಸಿಕ್ಕಾಕೊಳ್ತು. ಹಿಂದೆ ಮುಂದೆ ರೈತರ ಹೆಸರಿನಲ್ಲಿ ಖಲಿಸ್ತಾನ್ ಪರ ಮನಸ್ಸುಳ್ಳಂತಹ ಒಂದಷ್ಟು ಜನ ಸೇರಿಕೊಂಡ್ರು. ಪ್ರಧಾನಮಂತ್ರಿಯವರ ಸೆಕ್ಯೂರಿಟಿ ಬ್ರೀಚ್ ಆಯಿತು. ಒಂದು ಕ್ಷಣ ಇಡೀ ಪ್ರಧಾನಮಂತ್ರಿ
ಅವರ ಸ್ಥಾನ ಒಂದು ರೀತಿಯಲ್ಲಿ ಆತಂಕದಲ್ಲಿ ಮುಳುಗಿತ್ತು. ಯಾವಾಗ ಏನಾಗುತ್ತೋ ಅನ್ನುವಂಥ ಆತಂಕದ ಕ್ಷಣಗಳನ್ನು ಎದುರಿಸಬೇಕಾಗಿತ್ತು. ಈ ರೀತಿಯ ಸೆಕ್ಯೂರಿಟಿ ಬ್ರೀಚ್ ಆಗಬಾರ್ದಾಗಿತ್ತು ಅಂತ ಮಾತನಾಡೋದು ಬಿಟ್ಟು, ಆಗ ಭಾರತದ ಪ್ರತಿಪಕ್ಷಗಳು ಏನು ಹೇಳಿದ್ವು ಗೊತ್ತಾ? ಇವೆಲ್ಲ ಪ್ರಧಾನಮಂತ್ರಿಯವರ ಗಿಮಿಕ್. ಈ ರೀತಿ ಉದ್ದಟತನದ ಮಾತಾಡಿದ್ರು, ಈ ರೀತಿ ದ್ವೇಷವನ್ನು ಕಾರಿದ್ರು. ಮಾಡಬಾರದ್ದು ಮಾಡಿದಾಗ ಪಕ್ಷಾತೀತವಾಗಿ ಅದನ್ನು ಖಂಡಿಸದಿದ್ದರೆ ಏನಾಗುತ್ತೆ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ. ನರೇಂದ್ರ ಮೋದಿಯವರ ಬೆಂಬಲಿಗರ ಮೇಲೂ ಈ ರೀತಿಯ ಘಟನೆಗಳಾಗಿವೆ. ಕಂಗನಾ ರಾಣಾವತ್ ಅವರು ಹೇಳಿದ ಒಂದು ಹೇಳಿಕೆ ನನಗೆ ಇಷ್ಟ ಆಗಲಿಲ್ಲ ಅಂದ್ಬಿಟ್ಟು CISF ಸಿಬ್ಬಂದಿ ಕಂಗನಾ ರಾಣಾವತ್ಗೆ ಕಪಾಳ ಮೋಕ್ಷ ಮಾಡ್ತಾರೆ. ಅದನ್ನು ನೋಡಿ ಎಲ್ಲರೂ ಚಪ್ಪಾಳೆ ತಟ್ತಾರೆ. ಸುತ್ತಲೂ ಸೋಕಾಲ್ಡ್ ಪ್ರಗತಿಪರರು, ಸೋಕಾಲ್ಡ್ ಮೋದಿ ವಿರೋಧಿಗಳು ಇದನ್ನು ಒಂದು ರಾಜಕೀಯದಲ್ಲಿ ವಿರೋಧ ಅನ್ನೋದಿಲ್ಲ, ಇದನ್ನು ದ್ವೇಷ ಅಂತಾರೆ. ಇಂಥ ಘಟನೆಗಳನ್ನು ಖಂಡಿಸಬೇಕಾದ ಸಂದರ್ಭದಲ್ಲಿ ಖಂಡಿಸದೇ ಇದ್ದರೆ ಅದು ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದರೆ, ಟ್ರಂಪ್ ಹತ್ಯೆ ಯತ್ನ ಒಂದು ಉದಾಹರಣೆ. ಭಾರತದಲ್ಲೂ ಸಹ ದ್ವೇಷದ ಮಾತುಗಳಿಗೆ ಸುತ್ತ ನಿಂತುಕೊಂಡು ಚಪ್ಪಾಳೆ ತಟ್ಟೋದು, ಇದೆಲ್ಲವೂ ಮುಂದುವರೆದರೆ ಭಾರತದಲ್ಲೂ ಕೂಡ ದೊಡ್ಡ ದೊಡ್ಡ ದುರಂತಗಳು ಆಗುತ್ತೆ ಅನ್ನೋದನ್ನು ನಮ್ಮ ದೇಶದ ಜನ, ನಮ್ಮ ದೇಶದ ರಾಜಕಾರಣಿಗಳು ಅರ್ಥ ಮಾಡ್ಕೋಬೇಕಾಗಿದೆ.